ಲೋ ಮಗ, ಈಗ ಮಾಡ್ತಿರೋ ಕೆಲಸ ಎಲ್ಲ ಸಾಕಾಗ್ಬಿಟ್ಟಿದೆ ಕಣ. ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ. ಮಗ ಒಳ್ಳೆ ಕೆಲಸ ಮಗ, ಫಸ್ಟ್ ಮಾಡು. ನನಗೆ ದುಡ್ಡಿಗೆಲ್ಲ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ಯಾ? ಅದೇ ಲೋನ್ಗೆ ಅಪ್ಲೈ ಮಾಡೋಣ ಅಂತ ಇದ್ದೀನಿ. ಅದು ಬಿಟ್ಟರೆ ನಮ್ಮ ಅಣ್ಣಗೆ ಹೇಳಿದ್ದೀನಿ, ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಅಷ್ಟೆಲ್ಲ ಕಷ್ಟ ಆಗ್ಬಿಡ್ತೀಯಾ? ಈ ಗೌರ್ಮೆಂಟ್ ಕಡೆಯಿಂದ ಹಲವಾರು ಬಿಸ್ನೆಸ್ ಗಳಿಗೆ ಬೇರೆ ಬೇರೆ ತರದ ಲೋನ್ ಇದಾವೆ, ಅದನ್ನ ನೋಡು. ಯಾವ ಅವೆಲ್ಲ? ಹೇಳ್ತೀನಿ ಕೇಳು. ನೋಡು ಮಗ, ಮೊದಲನೇದು ಬಂದು ಮೈಕ್ರೋ ಎಂಟರ್ಪ್ರೈಸಸ್. ಇದ್ರ ನಿಮಗೆ 1 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಹಾಗೆ 5 ಕೋಟಿಯಷ್ಟು ಟರ್ನ್ಓವರ್ ಇರುವಂತ ಫಂಡ್ಸ್ ಆಗಿರುತ್ತೆ. ಸೊ ಇದು ನಿಮಗೆ ಮುದ್ರಾ ಯೋಜನೆ ಸ್ಕೀಮ್ ಬರುತ್ತೆ. ಸೊ ಇದ್ರ ಪ್ರಕಾರ 20 ಲಕ್ಷ ಲೋನ್ ವಿತೌಟ್ ಕೊಲೆಟರಲ್ ಕೂಡ ಸಿಗುತ್ತೆ. ಅಂಡ್ ಇದು ನಿಮಗೆ ಸ್ಮಾಲ್ ರಿಟೇಲರ್ಸ್ ಹಾಗೆ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಕವರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ. ಸೊ ಇದರಲ್ಲಿ SC/ST ಅವರಿಗೆ ಹಾಗೆ ಫ್ರೆಶ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಮಹಿಳೆಯರಿಗೆ ಅಪ್ ಟು 1 ಕೋಟಿವರೆಗೂ ಲೋನ್ ಸಿಗುತ್ತೆ. ಹಾಗಿದ್ರೆ ಸ್ಮಾಲ್ ಎಂಟರ್ಪ್ರೈಸಸ್ ಅವರಿಗೆ? ನೋಡು ಮಗ, ಈ ಸ್ಮಾಲ್ ಎಂಟರ್ಪ್ರೈಸಸ್ ನ ಇನ್ವೆಸ್ಟ್ಮೆಂಟ್ ಲಿಮಿಟ್ ಬಂದು 10 ಕೋಟಿ ಇರುತ್ತೆ. ಅಂಡ್ ಇದರ ಟರ್ನ್ಓವರ್ ಲಿಮಿಟ್ ಬಂದು 50 ಕೋಟಿ ಅಷ್ಟು ಇರುತ್ತೆ. ಸೊ ಇದರಲ್ಲಿ ನಿಮಗೆ NSIC ಸ್ಕೀಮ್ ಅಂತ ಬರುತ್ತೆ. ನಿಮಗೆ ರಾ ಮೆಟೀರಿಯಲ್ಸ್ ಹಾಗೆ ವರ್ಕಿಂಗ್ ಕ್ಯಾಪಿಟಲ್ಗಾಗಿ 5 ಕೋಟಿಯಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು CGTMSE ಅಂತ. ಸೊ ಇದರಲ್ಲಿ ನಿಮಗೆ 10 ಕೋಟಿಯಷ್ಟು ಕೊಲೆಟರಲ್ ಫ್ರೀ ಲೋನ್ ಸಿಗುತ್ತೆ. ಅಂಡ್ ಇದು ನಿಮಗೆ MSME ಪ್ಲಸ್ SIDB ಬ್ಯಾಕಿಂಗ್ ಸ್ಕೀಮ್ ಆಗಿರುತ್ತೆ. ಹಾಗಾದ್ರೆ ಮೀಡಿಯಂ ಎಂಟರ್ಪ್ರೈಸಸ್ ಅವ್ರ ಕತೆ ಏನು? ಇವಕ್ಕೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಬಂದು 50 ಕೋಟಿ ಅಷ್ಟು ಇರುತ್ತವೆ. ಅಂಡ್ ಇದರ ಟರ್ನ್ಓವರ್ ಬಂದು 250 ಕೋಟಿ ಅಷ್ಟು ಇರುತ್ತವೆ. ನೋಡು, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ TVFS ಇದು ಬಂದು ಸ್ಪೆಸಿಫಿಕಲಿ ಫಾರ್ ಟೆಕ್ಸ್ಟೈಲ್ ಸೆಕ್ಟರ್ಸ್ಗೆ. ಸೊ ಈ ಸೆಕ್ಟರ್ 80% ಅಷ್ಟು ಕೆಪಾಸಿಟಿ MSME ಗಳಿಗೆ ಸ್ಪ್ರೆಡ್ ಆಗಿದೆ. ಅಂಡ್ 30 ಕೋಟಿಯಷ್ಟು ಕೇಪೆಕ್ಸ್ ಇರುವಂತ ಎಂಟಿಟೀಸ್ಗೆ 15% ಅಷ್ಟು ಸಬ್ಸಿಡಿ ಕೂಡ ಸಿಗುತ್ತೆ. ಇದ್ರ ಜೊತೆಗೆ CDP ಮತ್ತೆ ಶೇರ್ಡ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಟೆಕ್ ಅಸೆಸ್ಗಾಗಿ 30 ಕೋಟಿಯಷ್ಟು ಲೋನ್ ಅಸಿಸ್ಟೆನ್ಸ್ ಕೂಡ ಇರುತ್ತವೆ. ಅಂಡ್ ಇದೆಲ್ಲ ಬಿಟ್ಟು ಸ್ಟಾರ್ಟ್ಅಪ್ ಇಂಡಿಯಾ ಹಾಗೆ ಮೇಕ್ ಇನ್ ಇಂಡಿಯಾಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರುತ್ತವೆ. ಹಾಗೆ ಈಸಿಯರ್ ಕಂಪ್ಲೇಂಟ್ಸ್ ಒಂದಿಗೆ ಹಲವಾರು ಸ್ಕೇಲಿಂಗ್ ಆಪರ್ಚುನಿಟೀಸ್ ಕೂಡ ಕೊಡುತ್ತವೆ. ಸೂಪರ್ ಮಗ. ನೀವು ಯಾವ ಲೋನ್ಗೆ ಅಪ್ಲೈ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.